ಚಿಕ್ಕ ವಯಸ್ಸಲ್ಲೇ ಪ್ರಿಯರೇ, ದೇವರು ಯಾರಂತ ತೋರಿಸ್ತಿಲ್ಲ ನನ್ನ ತಾಯಿ. ನನ್ನ ತಂದೆ ಇಂಥವರೇ ದೇವರು ಕಣೋ, ಇಂಥವ್ರೆ ಪಾಪ ವಿಮೋಚಕನು, ಇಂಥನೇ ಆತ್ಮರಕ್ಷಕನು ಅಂತ ನನ್ನ ತಂದೆ ಯೇಸು ಕ್ರಿಸ್ತ ನನ್ನ ತೋರಿಸ್ಲಿಲ್ಲ ಪ್ರಿಯರೇ. ಅನಾಥರಾಗಿ ಬಿಟ್ಟೋದ್ರು ನನ್ನನ್ನ. ಈ ಲೋಕದಲ್ಲಿ ದಿಕ್ಕಿಲ್ಲದವನಾಗಿ ಸತ್ತು ಹೊಟ್ಟೋದ್ರು. ಯಾರು ನೋಡ್ತಾರೆ ಈ ಅನಾಥನನ್ನ? ಒಬ್ಬನಿದ್ದಾನೆ ಪ್ರಿಯರೇ, ಒಬ್ಬನಿದ್ದಾನೆ. 14ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನವನ್ನು ಸಾರಿ ಓದಿಕೊಳ್ಳೋಣ. ಕೇಳಿಸಿಕೊಳ್ಳೋಣ ಪ್ರೇರೆ. ಏನ್ ಬೇರೆ? ಅನೇಕರು ಅನಾಥರು ಇದ್ದೇವೆ ಅಲ್ವಾ? ಅನಾಥರು ಇದ್ದೀವಿ ಅಲ್ವಾ? 60 ವರ್ಷ 70 ವರ್ಷ ಇರುತ್ತೆ, ತಂದೆ ತಾಯಿಗಳಿಗೆ ಮುಗಿದೋಗಿರುತ್ತೆ ವಯಸ್ಸು. 60 ವರ್ಷ ಆಗುತ್ತೆ, 70 ವರ್ಷ ಆಗಿರುತ್ತೆ ನಮ್ಗೆ ಅಲ್ವಾ? ಯಾವತ್ತಾದ್ರೂ ಅನ್ಸಿದ್ಯಾ ನಮ್ಮ ತಾಯಿಗೆ ಹೊರ್ಕೊಂಡು ನಮ್ಗಿರೋ ಚಿಂತೆನ ಮರ್ತ್ಕೊಡ್ಬೇಕು ಅಂತ ಅನ್ಸಿದ್ಯಾ ಯಾವತ್ತಾದ್ರು? ಸತ್ತೋಗಿರೋಲ್ಲ ತಾಯಿ ನೆನ್ಸ್ಕೊಂಡು ಹತ್ತಿರೋಂಥವ್ರು ಇದ್ದೀರಾ? ನಾನಿದ್ದೀನಿ ಪ್ರೇರೆ. ಒಂದು 10 ವರ್ಷದಿಂದ 25 ವರ್ಷ ಅವಾಗ ನನ್ಗೆ ಅನಿಸ್ತಾ ಇದ್ದು ನನ್ನ ತಾಯಿಗೆ ಹೊರ್ಕೊಂಡು ನನ್ನ ನೋವೆಲ್ಲ ಹೇಳ್ಕೋಬೇಕು, ನನ್ನ ಕುಟುಂಬದ ಹಿಂಸೆಗಳೆಲ್ಲ, ನನ್ನ ಅವಮಾನಗಳೆಲ್ಲ ಹೇಳ್ಕೊಂಡು ನನ್ನ ತಾಯಿಯಲ್ಲಿ ನಾನು ಅಳಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಆ ತಾಯಿ ನಂಗೆ ದೇವರೇ ತೋರಿಸ್ತಿಲ್ಲ ಪ್ರೇರೆ. ಏನೇ ಎದ್ಕೊಂಡು ಎದೆ ಹೊರ್ಕೊಂಡು ನಾನು ಅಳೋದಕ್ಕೋಸ್ಕರ. ದೇವರು ಯಾರಂತ ತೋರಿಸ್ದೆ ಈ ಲೋಕದಲ್ಲಿ ನಾಯಿ ರೀತಿ ಬಿಟ್ಬಿಟ್ಟು ಹೊಡೋದ್ರು ಪ್ರೇರೆ. ತಂದೆ ತಾಯಿಗಳು ಪ್ರಾಮುಖ್ಯವಾಗಿ ದೇವರನ್ನು ತೋರಿಸ್ತಾ ಇದ್ದೀರಾ? ಯಾರು ಧನ್ಯರು ಗೊತ್ತಾ? ನೀವೇ ಭಾಗ್ಯವಂತರು. ನಿಮ್ಮನ್ನು ಹೆತ್ತಂತ ಆ ಸರ್ವೇಶ್ವರನನ್ನು, ನಿಮ್ಮನ್ನು ಹೆತ್ತಂತ ಆ ಸೃಷ್ಟಿಕರ್ತನನ್ನು ನೀವು ತೋರಿಸ್ತಾ ಇದ್ದೀರಾ ಅಂದ್ರೆ ಯಾರು ಭಾಗ್ಯವಂತಂದ್ರೆ ನೀವೇ ತಂದೆ ತಾಯಿಗಳೇ. ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕೂತ್ಕೊಂಡು ದೇವರ ಮಾತನ್ನು ಕೇಳ್ತಾ ಇದ್ದಾರೆ. ಯಾವ್ದೋ ಸಿನಿಮಾದಲ್ಲೂ ಅರ್ಧಂಪರ್ಧ ಬಟ್ಟೆ ಹಾಕಿರೋರು ಶಿಲ್ಪಿ ಹೊಡೆಯೋದನ್ನು ಬಿಟ್ಟು ಇಲ್ಲಿ ಬಂದು ದೇವ್ರ ವಾಕ್ಯ ಕೇಳ್ತಾ ಇದ್ದಾರೆ ಅಂದ್ರೆ ಯಾರು ಗೊತ್ತಾ ಧನ್ಯರು? ನೀವೇ ತಂದೆ ತಾಯಿಗಳು ಧನ್ಯರು. ಓದಿಕೋಣ ಆ ಮಾತು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನಂತರ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಕೇವಲ ಚೇತನ್ ಮಾತ್ರ ಹೇಳಿಲ್ಲ, ನನ್ನ ಮಗ ಶಂಕರ್ ಮಾತ್ರ ಹೇಳಿಲ್ಲ. ಭೂಮಿ ಮೇಲೆ ಇರುವಂತ ಕ್ರಿಸ್ತನನ್ನು ನಂಬಿರುವಂತ ಪ್ರತಿಯೊಬ್ಬರಿಗೆ ದೇವರು ತಂದೆಯಾಗಿಯೂ ತಾಯಿಯಾಗಿಯೂ ಇದ್ದಾನೆ ಪ್ರೇರೆ. ಆತನು ಯಾರಿಗೂ ಅನಾಥರಾಗಿ ಬಿಡುವುದಿಲ್ಲ. ನಾವು ಅನಾಥರಲ್ಲ ಪ್ರೇರೆ. ಇವಾಗ ಅಳ್ಬೇಕು ಅನಿಸ್ತೇ ದೇವರ ಎದೆಗೆ ಹೊರ್ಕೊಂಡು ಅಳ್ತೀನಿ ನಾನು. ಯಾಕೆ? ನಾನು ಹೇಳೋದ್ ಬೇಕಾಗಿಲ್ಲ ದೇವರೇ ನನ್ನ ಕಷ್ಟ ಈ ತರ ಐತೆ ಅಂತ. ನಾನು ಹೇಳುವುದಕ್ಕಿಂತ ಮುಂಚೆ ನನ್ನ ಹೃದಯವನ್ನು ನೋಡುವಂತ ದೇವರು ಪ್ರೇರೆ. ಎಂತ ದೇವ್ರು ಸಿಕ್ಕಿದ್ದಾನೆ ಗೊತ್ತಾ ನಮ್ಗೆ? ಬಾಯ್ ಬಿಟ್ಟು ಹೇಳ್ಕೊಂಡ್ರು ಜನಗಳಿಗೆ ನಮ್ ಕಷ್ಟ ಅರ್ಥ ಆಗಲ್ಲ ಪ್ರೇರೆ. ನೋವಿಂದ ವೇದನೆಯಿಂದ ಹೇಳ್ಕೊಂಡ್ರು ಕಾಮಿಡಿ ಮಾಡ್ತಾರೆ ಇನ್ನೊಬ್ಬನ ಹತ್ರ ಹೇಳ್ಕೊಂಡು, ಇವ್ನು ಈ ತರ ಕಷ್ಟ ಅಂತ ಕಣೋ. ಮುಂದೆ ಮಾತ್ರ ಯಾವ ರೀತಿ ಮಾತಾಡ್ತಾರೆ ಗೊತ್ತಾ? ನಿಜವಾಗ್ಲೂ ನಿನ್ಗೆ ಬಂದಿರೋಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತಾರೆ. ಹಿಂದ್ಗಡೆ ಹೋಗಿ ಅವನ ಜೀವನ ಈ ರೀತಿ ಐತೆ ಕಣೋ ಅಂತಾರೆ. ದೇವರು ಅಷ್ಟು ಮಹಾ ಆಕಾಶದಿಂದ ನಿನ್ನ ಹೃದಯದಲ್ಲಿರುವಂಥ ದುಃಖವನ್ನು ನೋಡಿ, ನಿನ್ನ ನೋವನ್ನು ನೋಡಿ, ನಿನ್ನ ಕಣ್ಣೀರನ್ನು ನೋಡಿ ಔಷಧಿ ಕೊಡ್ತಾ ಇದ್ದಾನಂದ್ರೆ ವಾಕ್ಯದ ಮೂಲಕ. ಆತನಂತ ದೇವರು ಯಾರು ಪ್ರೇರೆ? ಆತನಂತ ತಂದೆ ಯಾರು ಪ್ರೇರೆ? ನಮ್ಗೇನಾದ್ರೂ ರೋಗ ಬಂದ್ರೆ ನಮ್ಮ ರೀಸಸ್ ಅನ್ನು ಚೆಕ್ ಮಾಡಿ ಅದಕ್ಕೆ ಔಷಧಿನೂ ಕೊಡ್ತಾರೆ. ನಮ್ಮ ದೇಹದಲ್ಲಿರುವಂತಹ ಮತ್ತೊಂದನ್ನು ತೆಗೆದುಕೊಂಡು, ರಕ್ತವನ್ನು ತೆಗೆದುಕೊಂಡು ಔಷಧಿ ಕೊಡುವಂತ ವೈದ್ಯರನ್ನು ನೋಡಿದ್ದೇವೆ. ಹೃದಯದಲ್ಲಿರುವಂತ ಗಾಯವನ್ನು ನೋಡಿ ಔಷಧಿ ಕೊಡುವಂತ ಒಬ್ಬನಿದ್ದಾನೆ ಗೊತ್ತಾ ನಿಮ್ಗೆ? ಈ ದಿನ ಆತನ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿಮ್ಮ ಕಷ್ಟಗಳು ಪಾತಾಳಕ್ಕೆ ಮುಟ್ಟುವಂತದ್ದಾಗಿದ್ದರು, ಅದರಿಂದ ಬಿಡಿಸಿ ನಿಮ್ಮನ್ನು ಸ್ವಸ್ಥ ಛಳದಲ್ಲಿ ಕುಂಡಿಸೋದಕ್ಕೆ ಆತನ ಶಕ್ತನು ಪ್ರೇರೆ. ಅಂಥ ದೇವರು ಯೇಸು ಕ್ರಿಸ್ತನು. ಆತನನ್ನು ನಂಬಿದಂಥ ನಿಜವಾಗ್ಲೂ ನಾನು, ನನ್ನ ಮಕ್ಕಳು ಭಾಗ್ಯವಂತರು ಅಂತ ನಂಬ್ತೀನಿ ಪ್ರೇರೆ. ಯಾರು ನಂಬರು? ಆತನನ್ನು ನಂಬಿ ಸ್ವಂತ ಜನವಾಗಿ ಮಾರ್ಪಟ್ಟಿದ್ದೀವಲ್ಲ ಯೇಸು ಕ್ರಿಸ್ತನನ್ನು. ಜನರು ಏನಂತಾರೆ ಗೊತ್ತಾ? ಮೈಂಡ್ ವಾಶ್ ಮಾಡ್ಬಿಟ್ಟವ್ರು ನಿಮಗೆ. ನಮ್ಮ ಫ್ರೆಂಡ್ ಎಲ್ಲ ಕುಡಿಯೋಕೆ ಬಾರ್ ಕರಿತಾ ಇದ್ರು. ಬೆಂಗಳೂರು ಬಂದಾದ್ಮೇಲೆ ದೇವ್ರ ಕೃಪೆಯಿಂದ ನಾನು ಬದಲಾದ ನಂತರ ಬಾರ್ ಕರೆದಾಗ ಹೋಯ್ತಾ ಇರಲಿಲ್ಲ. ಇನ್ನೊಬ್ಬ ಕರೆದ, ಏನು ಬಂದ್ರೆ ಏನು ಕುಡ್ದೇ ಇರೋಕ್ಕಾಗಲ್ಲ ಬಾ ಅಂತಂದ್ರು. ಹೋದೆ. ಅವನೇನೇನೋ ಮಾತಾಡ್ತಾ ಇದ್ರು, ನಾನು ದೇವ್ರ ಬಗ್ಗೆನೇ ಹೇಳ್ತಾ ಇದ್ದೆ. ನೀನು ಮುಚ್ಚಾಗ್ಬಿಟ್ಟಿದ್ದೆ ಕಣೋ ಅಂತ. ನಿನ್ನ ಮೈಂಡ್ ವಾಶ್ ಆಗ್ಬಿಟ್ಟೈತೆ ಅಂತಾನೆ. ಹೌದು ಕಣೋ, ಇಲ್ದರ ದರಿದ್ರೆಲ್ಲ ತುಂಬಿಕೊಂಡಿದ್ದೆ ಮೈಂಡಲ್ಲಿ. ಕುಡಿಬೇಕು, ತಿನ್ನಬೇಕು, ವ್ಯಭಿಚಾರ ಮಾಡಬೇಕು, ಸುಖವಾಗಿರ್ಬೇಕು, ನಾಳೆ ಸಾಯ್ತೇನೆ ಅನ್ಕೊಂಡಿದ್ದೆ ಕಣೋ. ಆ ದರಿದ್ರದೆಲ್ಲ ಕಸಗಳನ್ನೆಲ್ಲ ಗುಡಿಸಿ ಯೇಸು ಕ್ರಿಸ್ತನು ತನ್ನ ಪರಿಶೋಧ ರಕ್ತದಿಂದ ನನ್ನ ತೊಳೆದು ಶುದ್ಧ ಮಾಡಿ ನಿಲ್ಲಿಸಿದ ಕಣೋ. ಹೌದು ಕಣೋ, ನೀನು ಹೇಳಿ ನಿಜ. ನನ್ನ ಮೈಂಡ್ ವಾಶ್ ಮಾಡಿದ್ದಾನೆ. ಮೈಂಡೇ ಅಲ್ಲ, ಹೃದಯವನ್ನು ವಾಶ್ ಮಾಡಿದ್ದಾನೆ. ಎಂಥ ಒಳ್ಳೆ ದೇವರು ಏಸಯ್ಯ.